ಓಕೆ, ಸೊ ಫೈನಲಿ ಶಿಶು ವಾಟರ್ಫಾಲ್ಸ್ ಹತ್ರ ಬಂದಿದ್ದೀವಿ. ನಿಮಗೇನು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೆ. ಹಾಂ ಬ್ರೋ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ. ಸೊ ಇಲ್ಲೂ ಸ್ವಲ್ಪ ಬೆಂಗಳೂರಿಂದ ಸಿಕ್ಕಿದ್ದಾರೆ. ಓಕೆ, ಥ್ಯಾಂಕ್ ಯು. ಸೊ ಅಲ್ಲಿಂದ ಟ್ರೆಕ್ ಮಾಡಿಕೊಂಡು ಬಂದಿರೋದು ಫೈನಲಿ. ನೋಡಿ, ಫುಲ್ಲು ಕಂಪ್ಲೀಟ್ ಫ್ರೀಸ್ ಆಗಿದೆ ಎಲ್ಲದು. ಅಲ್ಲಿ ದೂರದಲ್ಲಿ ಅನಸ್ ಬ್ರೋ ಒಂದು ನಿಮಿಷ. ಹಾಯ್. ಸೊ ಇವಾಗ ಅಲ್ಲಿ ಮೇಲ್ಗಡೆಯಿಂದ ಏನು ಕಾಣಿಸ್ತದೆ ಅಲ್ಲಿಂದ ನೀರು ಬಂದು ಕೆಳಗಡೆ ಇಲ್ಲಿ ಫ್ರೀಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಹೋಗೋಣ ಈಗ. ಸ್ನೋ ಇಲ್ಲ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಎಲ್ಲ. ಇದನ್ನು ತೋರಿಸ್ಬೇಕು. ಸೊ ಫೈನಲಿ ವಿ ಹ್ಯಾವ್ ಮೇಡ್ ಇಟ್ ಟು ಶಿಶು ವಾಟರ್ಫಾಲ್ಸ್ ಟಾಪ್ಗೆ. ನೋಡಿ, ಇಲ್ಲೇನು ವ್ಯೂ ಕಾಣಿಸ್ತದೆ, ತೋರಿಸ್ತೀನಿ. ಕಂಪ್ಲೀಟ್ ಇದು ಏನು ನೀರಿದೆ ಫುಲ್ಲು ಫ್ರೀಸ್ ಆಗೋಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಅಲ್ಲಿ ಬರ್ತದೆ, ಬಟ್ ಫುಲ್ ಚಳಿ ಇದೆ. -13 ಇಲ್ಲೇ ಬೆಂಗಳೂರಿಂದ ಎಲ್ಲ ಕಡೆ ಸಿಕ್ಕಿದ್ದಾರೆ. ಬ್ರೋ, ನಿಮ್ಮ ಹೆಸರು? ಹೇಮಂತ್. ಮ್ಯಾಮ್, ನಿಮ್ಮ ಹೆಸರು? ಸತೀಶ್ ಕುಮಾರ್. ಈ ಕಡೆ ನಮ್ಮ ಮೇನ್ ಪರ್ಸನ್ ಯಾರು ನಮಗೆ ಕರ್ಕೊಂಡ್ ಬಂದಿರೋದು, ಅನಸ್ ಅಂತ. -13 ಡಿಗ್ರಿ ನಿಂತ್ಕೊಂಡು ತುಂಬಾ ಚಳಿ ಆಗ್ತಿದೆ. ಸೊ ಫೈನಲಿ ಶಿಶು ವಾಟರ್ಫಾಲ್ಸ್ ಇಂದ दे दो क्या नाम तुम्हारा? विहान. ब्रो हुशारो. ಬಂದೆ ಇರಿ. ಓಕೆ, ಸೊ ಇವಾಗ ನಾವು ಬಂದಿರೋದು ಅದು ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಲೇಕ್. ಸೊ ಇದು ನೋಡಿ ಎಷ್ಟು ಫ್ರೀಸ್ ಆಗಿದೆ ಅಂದರೆ, ಆ್ಯಂಡ್ ಆಲ್ಸೋ ಸ್ನೋಫಾಲ್ ಕೂಡ ಆಗ್ತಾ ಇದೆ. ನೀವು ಪ್ರಾಬ್ಲಿ ವಿಡಿಯೋದಲ್ಲಿ ಗೊತ್ತಾಗಲ್ಲ ಅನ್ಕೋತೀನಿ. ಸ್ನೋಫಾಲ್ ಕೂಡ ಆಗ್ತಿರೋದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಶಿಶು ವಾಟರ್ಫಾಲ್ಸ್ ಮುಗಿಸಿ ಅಲ್ಲಿಂದ ಕೆಳಗೆ ಬಂದರೆ ಇಲ್ಲೇ ಊಟ ತಿಂಡಿ ಎಲ್ಲ ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ಅಲ್ಲಿಂದ ವಾಪಸ್ಸು ನೀವು ಇಲ್ಲಿ ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಲೇಕ್ ನೋಡ್ಬೋದು. ಚೆನ್ನಾಗಿದೆ, ಒಂದು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
ಸ್ನೋ ನೋಡಬೇಕು, ಸ್ನೋಫಾಲ್ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಫೈನಲಿ ಯು ಕ್ಯಾನ್ ಸಿ ಇಟ್ ಹಿಯರ್. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಈಗ ಇದೇ ಥರ ಈ ಗಾಡೀಲಿ ಓಡಿಸ್ಕೊಂಡು ಹೋಗೋದಿರೋದು ಮಜಾ. ನೋಡಿ ಸ್ನೋಫಾಲ್. ಈಗ ನಮ್ಮ ಪ್ಲ್ಯಾನ್ ಇರೋದು ಅಲ್ಲೊಂದು ಟೆಂಪಲ್ ಇದೆ, ನೋಡಿಕೊಂಡು ಆದಷ್ಟು ಬೇಗ ಮನಾಲಿಗೆ ರೀಚ್ ಆಗಬೇಕು. ಸ್ನೋಫಾಲ್ ಅಂತ ಖುಷಿ ಪಟ್ವಿ, ಬಟ್ ಇಲ್ಲಿ ಯಾವ ಲೆವೆಲಿಗೆ ಆಗ್ತದೆ ಅಂದರೆ ಗಾಡಿ ಓಡಿಸಿದ್ರೆ ಜಾರ್ತದೆ. ಗಾಡಿನ ನಿಧಾನಕ್ಕೆ ತಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಪ್ರತಿಯೊಂದರಲ್ಲೂ ಅಷ್ಟೇ ಒಂದೇನು ಖುಷಿ ಪಡ್ತೀವಿ, ಇನ್ನೊಂದು ಕಡೆ ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ನಮ್ಮ ಬಿಂದು ಅಕ್ಕ ಥರ ಮೋಟಿವೇಶನ್ ಕೊಡೋಣ ಅಂತ. ಮಚ್ಚ ನೀನ್ ಬದುಕ್ಬೇಕಾ? ಗಾಡಿ ಯಾವ ಲೆವೆಲಿಗೆ ಸ್ಕಿಡ್ ಆಗ್ತಿದೆ ಅಂದರೆ ಜಸ್ಟ್ ಮಿಸ್ ನಾವು ಬೀಳೋದು. ಕಾರ್ ಇತ್ತು ಅಂದರೆ ಆರಾಮಾಗಿ ಹೋಗ್ಬಿಡ್ಬೋದಾಯಿತು, ಬಟ್ ಈ 2 ವೀಲರ್ ಏನು ಇಟ್ಕೊಂಡಿದ್ದೀವಿ ಸಿಕ್ಕಾಪಟ್ಟೆ ಜಾರ್ತದೆ. ಇನ್ನು ಇದೇ ಥರ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡೋಣ. ಖುಷಿ ಪಟ್ವಿ, ಯಾಕೆ ಸ್ವಲ್ಪ ಕಷ್ಟನೂ ಪಡೋಣ. ಹಾಂ ಹಾಂ